ನನ್ನ ಗಾಡಿಗಳೆಲ್ಲ ತೆಗಿತಾ ಇರ್ತೀನಿ, ನೀವು ಬೇಗ ರೆಡಿಯಾಗಿ ಬಂದುಬಿಡಿ. ಬೈಕ್ಸ್ ಬೇಡ, ಟೊಯೋಟಾ ಬೇಡ. ಸರಿ ಆಯ್ತು, ಲಗೇಜ್ ಹಾಕ್ತೀನಿ ಬನ್ನಿ. ಅನ್ಲಾಕ್ ಮಾಡಿ ಮಾಮ್. ಈ ಟೊಯೋಟಾ ಅಲ್ಲ. ಇದು ಯಾವಾಗ ಬಂತು? ಅದು ದೊಡ್ಡ ಕತೆ ಇದೆ, ಬನ್ನಿ. ಚಿಕ್ಕಮಗಳೂರು ಹೋಗ್ತಾ ಹೋಗ್ತಾ ಹೇಳ್ತಿದ್ದು ನನಗೆ. ಪಾಪ ಬಾಯ್ ಬಾಯ್. ಬ್ಯಾನರ್ನಲ್ಲಿದೆ, ಎಮ್ಮಲ್ಲಿದೆ. ಇದೆಲ್ಲ ಯಾವಾಗಾಯ್ತು? ಯಾರ್ದು ಗೊತ್ತಾಯ್ತಾ ಗಾಡಿ? ಗೊತ್ತು. ಹಂಗೆ ಒಂದಾಯ್ತು. ಇದರಲ್ಲಿ ಯಾರಾದ್ರೂ ಮುಂದೆ ಜರಗಲಿಲ್ಲ ಅಂತಂದ್ರೆ ಒಂದು ಸ್ಪೆಷಲ್ ಹಾರ್ನ್ ಐತೆ ರೀ. ಅದನ್ನ ತೆಗೆದ್ಬಿಟ್ರೆ ನಾರ್ಮಲ್ ಟೊಟೋಯ. ಅರೈವಲ್ ಟೈಮ್ ನೋಡಿ 11:11 ಅಂತ ಐತೆ. 11:11-333-222. ಇಬ್ರಿಗೆ ಮಸ್ತು ನಮ್ಮ ಗಾಡಿ ಇದು. ನನಗೆ ನಿಮಗೆ ಅಡ್ಡಾಡೋದಕ್ಕೆ ಏನು ಸಡನ್ ಆಗಿ ಐಲಕ್ಸ್? ಈ ವರ್ಷ ನಮ್ದು ಕೂಡ ಒಳ್ಳೆ ಪ್ಲ್ಯಾನ್ಸ್ ಇದೆ ಮ್ಯಾಮ್. ನಮಗೆ ಈಗ ಸಮ್ಮರ್ ಟೈಮಲ್ಲಿ ಲದಾಖ್ಗೆ ಹೋಗಬೇಕು ಅನ್ನೋದು ಕೂಡ ಪ್ಲ್ಯಾನ್ ಇದೆ. ಅದ್ರ ಜೊತೆಗೆ H2ನ ಗಾಡಿಯಲ್ಲಿ ಹಾಕ್ಕೊಂಡು ಹೋಗುವಂಥದ್ದು ಪ್ಲ್ಯಾನ್ಸ್ ಇದೆ. ಆಮೇಲೆ ನಮ್ಮ ಬಂಕರು ನಾವಾಗಲೇ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿರೋ ಹಂಗೆ ರೆಸ್ಟ್ರಿಕ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಅದ್ರದ್ದು. ಈಗಂತೂ ಕರೆಕ್ಟಾಗಿದೆ, ಬಟ್ ಅಂದ್ರೂ ಅದರಲ್ಲಿ ಸ್ಪೀಡು ಆಲ್ಮೋಸ್ಟ್ ಒಂದು 80-90 ಬಿಟ್ಟರೆ ನಾವು ಹೋಗೋಕ್ಕಂತೂ ಆಗಲ್ಲ. ಅದ್ರ ಜೊತೆಗೆ ಇದು ಅಂತಂದರೆ ನಮಗೆ ಫುಲ್ಲು ಹೆವಿ ಪ್ರಾಪರ್ ಗಜ ಇದ್ದಂಗೆ. ಈಗ ನೋಡಿ, ಪ್ರಾಪರ್ ನಾವು 100-110 ಕ್ರೂಸ್ ಮಾಡ್ತಾ ಇದ್ರು ಕೂಡ ನಮಗೆ ಏನು ಅನ್ನಿಸ್ತಾ ಇಲ್ಲ, ಸೌಂಡ್ ಇಲ್ಲ, ಏನಿಲ್ಲ. ಪ್ಲಸ್ ವಿ ಆಲ್ವೇಸ್ ಹ್ಯಾಡ್ ಅ ಪ್ಲ್ಯಾನ್ ಅಲ್ಲ ಮಾಮ್. ದಟ್ ಈಸ್ ದೇರ್. ಸಾಕಲ್ಲ ಎಷ್ಟು ಕೋಲ್ಡು? ಏಯ್ ಮಾಮ್, ಜಾಸ್ತಿ ಕೋಲ್ಡ್ ಆಗಿದೆ. ಚಿಕ್ಕಮಂಗ್ಳೂರಲ್ಲಿ 18 ಡಿಗ್ರಿ ಇದೆ. ಲೇ ಲದಾಖ್ ಹೋಗ್ಬೇಕು ಅಂತ ಇಲ್ಲಿಂದ ಐಸ್ ಇಟ್ಕೊಂಡು ಹೋಗಕ್ಕೆ ಚಂಡಿಲಿ. ಅಲ್ಲ, ಈಗಲಿಂದನೇ ನಾವು ಆ ರೇಂಜ್ಗೆ, ಅಲ್ಲಿ ಲೊಕ್ಯಾಲಿಟಿಗೆ ನಾವು ರೆಡಿ ಆಗಬೇಕು. ಆಯ್ತು ಬಿಡ್ಬೋದಲ್ಲ. ಆಯ್ತು, ವಿನಯ್ ಕನ್ನಡಿಗನಾ? ಓಕೆ. ಇದ್ಯಾರ ಗಾಡಿ? ಇದು ಟಿಪಿಕಲ್ ಕನ್ನಡಿಗ. ಅದು ನೀವು ವಿನಯ್ ಕನ್ನಡಿಗ ಅಂತ ಅವ್ರ ಹೆಸರು ಮೇಲೆ ಇಟ್ಕೊಂಡ್ರಾ? ಅಲ್ಲ, ನಾನು ಫಸ್ಟ್ ನೇಮ್ ಚೇಂಜ್ ಇತ್ತು, ಆಮೇಲೆ ನಾನು ವಿನಯ್ ಕನ್ನಡಿಗ ಅಂತಾನೆ ನೇಮ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಹೌದಾ? ಥ್ಯಾಂಕ್ ಯು. ನಮ್ಮಿಂದ ಬೆಳಿಬೇಕಲ್ಲ ನಮ್ಮ ಸಪೋರ್ಟ್. ಥ್ಯಾಂಕ್ ಯು. ನೀವು ಸಪೋರ್ಟ್ ಮಾಡ್ಬೇಕು ನಮಗೆ. ಅದು ನೀವು ಹೇಳಿದಿರಲ್ಲ ಈಗ, ಈ ವಿಡಿಯೋಲ್ಲಿ ಬರುತ್ತೆ ಬಿಡಿ. ಅದು ನಾವು ಅಲ್ಲಿದ್ದು ಗಾಡಿ ನೋಡ್ಬಿಟ್ಟು ಬಂದು. ಏನು ಗಾಡಿಯಲ್ಲಿ ಏನು ಇಷ್ಟ ಆಯ್ತು ನಿಮಗೆ? ಅಂದ್ರೆ ಕ್ರಿಯೇಟರ್ಸ್ ಎಲ್ಲ ಈ ತರ ಗಾಡಿ ಜಾಸ್ತಿ ತಗೋತಾರಲ್ಲ, ಯಾರ ಕನ್ನಡ ಕ್ರಿಯೇಟರ್ಸ್ ಬಂದಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಯಿಂದ ಬಂದು. ನಂಬರ್ ಹೆಂಗೈತೆ? ಅದಕ್ಕೆಲ್ವ ಸರ್ ನಾನು ಕೇಳಿದ್ದು, ಅಮೌಂಟ್ ಕೊಟ್ಟು ಮಾಡಿಸಿದ್ರು ಸರ್. ನೋಡಿ, ಅವರು ಟೀಕೆ ಥರ ಅವರನ್ನು ಕೂಡ ವಿನಯ್ ಕನ್ನಡಿಗ ಅಂತ ಇಟ್ಕೊಂಡಿದ್ದಾರೆ. ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಮಾಡ್ತೀರಾ? ಸೂಪರ್ ಬ್ರೋ. ಅದೇ ಕಷ್ಟ ಬಿಡಿ. ಸಾಕತ್ತು. ಆಲ್ ದ ಬೆಸ್ಟ್ ಬ್ರದರ್. ಚೆನ್ನಾಗಿ ಮಾಡಿ ಆಯ್ತಾ? ಆಲ್ ದ ಬೆಸ್ಟ್. ಸರಿ ನಾವು ಆಯ್ತು. ಓಕೆ ಬಾಯ್. ಅಂದ್ರೂ ಡೈಲಿ ವ್ಲಾಗ್ ಎಲ್ಲ ಮಾಡ್ತಾರಲ್ಲ ಮಾಮ್, ಕ್ರೇಜಿ ಅಲ್ಲ? ಕಷ್ಟ ಅದು, ಸಖತ್ ಕಷ್ಟ ನಮ್ಮದು. ಬ್ರದರ್ ಬಾಯ್, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಇಲ್ಲಿ ನೋಡಿ, ಇಲ್ಲಿ DPF ರೀಜನರೇಷನ್ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದೆಯಲ್ಲ ನೋಡಿ, ಬ್ಲೋವರ್ ಸಿಂಬಲ್ ತೋರಿಸ್ತಾ ಇದೆ ಅದು. ಸೊ ಹಿಂಗಿರ್ಬೇಕಾದ್ರೆ ನಾರ್ಮಲ್ ಆಗಿ 3rd, 4th ಗೇರ್ ಒಳಗಡೆ ನಾವು ನಾರ್ಮಲ್ ಸ್ಪೀಡಲ್ಲೇ ಓಡಿಸ್ತಾ ಇರಬೇಕು. ನಾವು ನೋಡಿ ಈಗ 100-110 ಅಷ್ಟು ಕ್ರೂಸ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಹಿಂಗೆ ಓಡ್ತಾ ಇರ್ಬೇಕಾದ್ರೆ ಅದೇನಾಗುತ್ತೆ ಅಂತಂದರೆ ಅನ್ನೆಸೆಸರಿಯಾಗಿ ಇರೋವಂಥ ಏನು ಡೀಸೆಲು ಮತ್ತು ಇಂಪ್ಯೂರಿಟೀಸ್ ಎಲ್ಲ ಏನಿರುತ್ತಲ್ಲ ಅದು ಕೂಡ ನಮಗೆ ಬರ್ನ್ ಹಾಕ್ಬಿಟ್ಟು ಹಂಗೆ ಹೊರಟೋಗ್ಬಿಡುತ್ತೆ. ಏನು ಮಾಮ್, ನಮಗೆ ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ರು. ಪಾಪ ಬಾಯ್ಸ್ ಎಲ್ಲ ಬಂದ್ಬಿಟ್ಟು ಹೇಳಿದ್ರು ಮನೆಯಲ್ಲಿ ಹೇಳಿ. ಯಾವಾಗ ಇದು 9th ಅಲ್ಲೋ 10th ಅಲ್ಲಿ ಬಿಗಿನಿಂಗಲ್ಲಿ ಸರ್ಸು ಕೂಡ ಹೇಳಿದ್ರು ನಮಗೆ ಟ್ರಿಪ್ ಕಳಿಸು ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರಿಗೆ ಒಂಥರ ಸೊಸೈಟಲ್ ಪ್ರೆಷರ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಕಳಿಸ್ತೀನಿ ಅಂತಂದರು. ಹೋಗೋಕೆ ಇನ್ನೊಂದು 4-5 ದಿನ ಇರ್ಬೇಕಾದ್ರೆ ಒಂದು ಒಳ್ಳೆ ಸೈಕಲ್ ಕೊಡಿಸ್ತೀನಿ, ಟ್ರಿಪ್ ಹೋಗ್ಬೇಡ ಅಂತಂದರು. ಓಕೆ ಅಂತ ಹೇಳ್ಬಿಟ್ಟು ಕಾಂಪ್ರಮೈಸ್ ಆಗಿತ್ತು. ಆವಾಗಿಂದ ನಮಗೆ ಫ್ರೆಂಡ್ಸ್ ಕಮ್ಮಿ, ಗಾಡಿಗಳು ಜಾಸ್ತಿ.
ಇಲ್ಲೊಂದು ಲೇಕ್ ಐತೆ, ಲೇಕಿಗೆ ಹೋಗೋಣ. ಕಮಾನ್ ಮಾಮ್, ಕಮಿಂಗ್. ಲೆಟ್ಸ್ ಗೋ. ಗಿಲ್ಲಿ. ರೈಟ್ 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 ರೈಟ್. ಹಾಂ ಓಕೆ. ಟ್ಯಾಂಕ್ ಹತ್ರ ರೈಟ್ ಅಂತೆ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ. ಮಸ್ತಿದೆ ಮಮ್ಮಲ್ಲಿ. ಇಲ್ಲ ಕಣ, ಇಳಿಸೋಣ ಇಲ್ಲಿ ಬೇಡ. ಕೆರೆ ನೀರಲ್ಲಿ ಗಾಡಿ ತೊಳೆಯೋಣ. ಅಲ್ಲ, ಈ ಗಾಡಿ ಏನೋ ತಗೊಂಡು ಹೋಗ್ತಾ ಇದೀವಿ. ಹಿಂಗೆ ಹೋಗ್ಬೇಕು, ಮತ್ತೆ ಹಿಂಗೇನೆ ಬರ್ಬೇಕು. ಹೆಂಗ ಅನಿಸ್ತಾ ಇದೆ ಗಾಡಿ? ಮಸ್ತಿದೆ. ಒಂದೇನಂದ್ರೆ ಎಷ್ಟೊಂದು ಕಡೆ ನಾವು ಬೇರೆ ನಾರ್ಮಲ್ ಗಾಡಿಗಳೆಲ್ಲ ತಗೊಂಡೋದಾಗ ಬೇಡ ಅಂದ್ರೂ ಆಫ್ ರೋಡ್ ಸಿಕ್ಬಿಡುತ್ತೆ. ಆಫ್ ರೋಡ್ ಗಾಡಿ ಇದ್ರೆ ಬೇಕು ಅಂದ್ರೂ ಆಫ್ ರೋಡ್ ಸಿಗಲ್ಲ. ನಾವು ಹುಡ್ಕೊಂಡು ಹೋಗ್ತಾ ಇದ್ವಿ. ಹುಡ್ಕೊಂಡು 1980s ಅಲ್ಲಿ ಫೋಕ್ಸ್ ವ್ಯಾಗನ್ ಕೂಡ ಹೈಲಕ್ಸ್ ತರಾನೇ ನಾವು ಒಂದು ಗಾಡಿ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಒಂದು ಕಾಂಪಿಟೇಷನ್ ಮಾಡ್ಕೊಂಡಿದ್ರು. ಬಟ್ ಕೊನೆಗೆ ಅವರಿಗೆ ಹೈಲಕ್ಸ್ ಥರ ಗಾಡಿ ಬಿಲ್ಡ್ ಮಾಡೋಕ್ಕಂತೂ ಆಗಿರಲಿಲ್ಲ. ಆಮೇಲೆ ಅವ್ರು ಟೊಯೋಟೋ ಜೊತೆ ಪಾರ್ಟ್ನರ್ ಮಾಡಿಕೊಂಡು ಫೋಕ್ಸ್ ವ್ಯಾಗನ್ ಟಾರೋ ಅಂತಲೂ ಕೂಡ ಒಂದು ಬಿಲ್ಡ್ ಮಾಡ್ಕೊಂಡಿದ್ರು. ಆ ಟೈಮಿಂದನೂ ಕೂಡ ನಮಗೆ ತುಂಬ ಫೇಮಸ್ ಇರೋವಂಥ ಟ್ರಕ್ ಅಂತಂದರೆ ಇದು. ಆಲ್ಮೋಸ್ಟ್ ಕಾಂಪಿಟೇಷನ್ ಎಷ್ಟಿತ್ತು ಅಂತಂದರೆ, ಅಮೇರಿಕಾದಲ್ಲಿ ಈ ಗಾಡಿ ಇಂಪೋರ್ಟ್ ಆಗೋದಕ್ಕೆ ಕಾಸ್ಟ್ಲಿ ಆಗಬೇಕು ಅಂತ ಹೇಳ್ಬಿಟ್ಟು ಚಿಕನ್ ಟ್ಯಾಕ್ಸ್ ಅಂತಲೂ ಕೂಡ ಒಂದು 25% ಡ್ಯೂಟಿ ಕೂಡ ಹಾಕ್ಬಿಟ್ಟಿದ್ರು ಆ ಟೈಮಲ್ಲಿ. ಸೊ ಚಿಕನ್ ಟ್ಯಾಕ್ಸ್ ಹಾಕಿ ಅದಾದಮೇಲೆ ಗಾಡಿ ಬಂದು ಲ್ಯಾಂಡ್ ಆಗೋದು ಕಾಸ್ಟ್ಲಿ ಆಗ್ತಾಯಿತ್ತು. ಅದಕ್ಕೆ ಅಲ್ಲಿ ಟಕೋಮಾ ಸಖತ್ ಫೇಮಸ್ ಆಯಿತು US ಅಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ. ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಈ ಗಾಡಿ ಬಿಲ್ಡ್ ಮಾಡ್ಕೊಂಡಿರೋವಂಥದ್ದು ಕೂಡ ಸ್ಪೀಡ್ಗೋಸ್ಕರ ಏನಲ್ಲ, ರಿಲಯಬಿಲಿಟಿಗೋಸ್ಕರ. ಗಾಡಿಗೆ ಸುಸ್ತಾಗಬಾರ್ದು ಒಟ್ಟಿನಲ್ಲಿ. ಅದಂತೂ ತುಂಬ ಚೆನ್ನಾಗಿರುವಂಥದ್ದು. ಪ್ಲಸ್ ಈ ಗಾಡಿ ಬಂದ್ಬಿಟ್ಟು ಆಟೋಮೆಟಿಕ್ ಇದೆ. ಸೊ ಆಟೋಮೆಟಿಕ್ ಮ್ಯಾನ್ಯಲ್ಕಿನ್ನ ಸ್ವಲ್ಪ ಬೆಟರ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂತಂದರೆ ಆಟೋಮೆಟಿಕಲ್ಲಿ ಟಾರ್ಕು ಸ್ವಲ್ಪ ಜಾಸ್ತಿ ಇದೆ. ಸೊ ನಮಗೆ ಎಲ್ಲಾದರೂ ಸಿಕ್ಕಾಕೊಂಡಿರೋಂಥ ಟೈಮು, ಇಲ್ಲ ಅಂತಂದರೆ ಓವರ್ಟೇಕಿಂಗ್ ಟೈಮಲ್ಲಿ ಎಲ್ಲದೂ ಕೂಡ ಸಖತ್ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಬಟ್ ಫಾರ್ ನೌ ದ ಡ್ರೈವ್ ಇಸ್ ವೆರಿ ವೆರಿ ಗುಡ್. ಸೊ ನಾರ್ಮಲ್ ಆಗಿ ಕಾರ್ಗಳಲ್ಲಿ ಇದು ಫ್ರಂಟ್ ಏನು ನಮಗೆ ಮುಂದೆ ಇರುತ್ತಲ್ಲ, ಇದಕ್ಕೆ A ಪಿಲ್ಲರ್ ಅಂತಾರೆ, ಇದಕ್ಕೆ B ಪಿಲ್ಲರ್ ಅಂತಾರೆ, ಹಿಂದ್ಗಡೆ C ಪಿಲ್ಲರ್ ಅಂತ ಕರೀತಾರೆ. A ಪಿಲ್ಲರ್ ಹತ್ರ ಯೂಶಲಿ ಇದೊಂದು ಬ್ಲೈಂಡ್ ಸ್ಪಾಟ್ಗೆ ಬರುವಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಪಾಟ್ ಇದು. ಅಕಸ್ಮಾತ್ ಕರೆಕ್ಟಾಗಿ ಡಿಸೈನ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಆ ಕಡೆ ಇರೋವಂಥದ್ದು ವಿಸಿಬಿಲಿಟಿನೇ ಬರಲ್ಲ. ಆ ಥರ ಚೆನ್ನಾಗಿ ಡಿಸೈನ್ ಮಾಡದೇ ಇರೋವಂಥದ್ದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ಲು ಹರಿಯರ್. ಇಲ್ಲಿ ದೊಡ್ಡ ಮಿರರ್ ಕೊಟ್ಟು ಮನೇಲಿ ಕೊಟ್ಟಂಗೆ. ಆಮೇಲೆ ಇದೊಂದು ಸಖತ್ ದೊಡ್ಡದಿದೆ ಪಿಲ್ಲರು. ಸೊ ಇದರಲ್ಲಿ ಒಂದು ಜಾಗ ಬೇರೆ ಕೊಡಿ, ಅಲ್ಲಿ ಕನಕ ಕಿಂಡಿ ಅದು ಅಲ್ಲಿ ಬೇರೆ ನೋಡ್ಬೇಕು ನಾವು. ಸೊ ಅದು ಆ್ಯಕ್ಚುಲಿ ಸಖತ್ ಡೇಂಜರಸ್ ಇದೆ. ಅದು ತುಂಬ ಸರಿ ಆ ಕಡೆಯಿಂದ ನಮ್ಗೆ ಸಖತ್ ಬ್ಲೈಂಡ್ ಆಗೋಗ್ಬಿಡುತ್ತೆ ಅಲ್ಲಿ. ಬಟ್ ಇದು ಇಷ್ಟು ದೈತ್ಯ ಇದ್ರೂ ಗಾಡಿ ನಮಗೆ ಬ್ಲೈಂಡ್ ಸ್ಪಾಟ್ ಅಂತೂ ಒಂದು ಕಡೆ ಅನಿಸಿಲ್ಲ. ಇದು ಆ ಕಡೆ ವಿಸಿಬಿಲಿಟಿ ಇಲ್ಲ, ಈ ಕಡೆ ವಿಸಿಬಿಲಿಟಿ ಇಲ್ಲ ಅಂತ ಅನಿಸಿಲ್ಲ. ಪ್ಲಸ್ ಕೂತ್ಕೊಂಡ ತಕ್ಷಣ ಇದು ನೋಡಿ, ನಮ್ಮ ಪ್ರಾಪರ್ ಐ ವ್ಯೂ ಅಂತಂದರೆ ಬಾನೆಟ್ ಫುಲ್ಲು ಮುಂದೆವರೆಗೂ ಕೂಡ ಕಾಣ್ತಾ ಇರುತ್ತೆ. ನಾವು ತಲುಪಬೇಕಾಗಿರೋಂಥ ಜಾಗ ಇನ್ನು ಸುಮಾರು 18 ನಿಮಿಷ ದೂರ ಇದೆ. ಸೊ ನಾವು ಡಿಟೂರ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟಿದ್ವಿ. ಆಮೇಲೆ ಅಲ್ಲಿ ಕೆರೆ ನೋಡಿಕೊಂಡು ಗಾಡಿ ಹೆಂಗೆ ಅಂತಂದರೆ ಒಂದು ಸರಿ ಹಿಂಗೆ ಹೋದರೆ ಹಿಂಗೇನೆ ಬರೋದು. ಅದು ಹಂಗೆ ತಿರುಗಿಸೋಂಥದ್ದೆಲ್ಲ ಇಲ್ಲ ಅದರಲ್ಲಿ. ನಮ್ಮ ರೂಮ್ ಟೂರ್ ಕೊಡ್ತೀವಿ ನೋಡಿ ನಿಮಗೆ. ಹಿಂಗೆ ಈ ಕಡೆನೂ ಇದೆ, ಈ ಕಡೆನೂ ಇದೆ, ಆ ಕಡೆನೂ ಇದೆ. ದ ವ್ಯೂ ಈಸ್ ವೆರಿ ಗುಡ್ ಬಾಯ್ಸ್.
ಇಟ್ ಈಸ್ ವೆರಿ ಪೀಸ್ಫುಲ್ ನೋಡಿ. ಓ ಪೀಸ್ಫುಲ್ ಇದೆ. ಇಲ್ಲೇ ನವಿಲುಗಳಿತ್ತು, ಅಲ್ಲಿ ಓಡೋಗ್ಬಿಟ್ಟಿದ್ದಾವೆ. ಅಲ್ಲಿ ನೋಡಿ. ಮೂಮೆಂಟ್. ಇವರು ಡಿಸಿಡಸ್, ಇವರು ಮೋಟೋ ಜೂಮರು. Never not, never under y'all, never ever, I'm forever on. Check my rep and all, check my repertoire, don't check